ನಮ್ಮ ಸರ್ಕಾರದಲ್ಲಿ ಯಾವ ಸಮಾಜಕ್ಕೂ ಅನ್ಯಾಯ ಆಗಲ್ಲ ಅಂತ ಹೇಳ್ತೀನಿ. ಸಾಮಾಜಿಕ ನ್ಯಾಯಕ್ಕೆ ನಾವು ಬದ್ಧರಾಗಿದ್ದೀವಿ. ವಿಶೇಷವಾಗಿ ಈ ಸರ್ವೆ ಸೋಷಿಯಲ್, ಎಜುಕೇಶನಲ್ ಅಂಡ್ ಎಕನಾಮಿಕ್ ಸರ್ವೆ ಬೇಸ್ಡ್ ಆನ್ ಪಾಪ್ಯುಲೇಷನ್ ನಮ್ಮ ಮ್ಯಾನಿಫೆಸ್ಟೋ ಕೂಡ ಕೊಟ್ಟಿದ್ವಿ. ಅದನ್ನ ಈಗಾಗಲೇ ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ವಾರ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ 17ರ ಕ್ಯಾಬಿನೆಟ್ ಅಲ್ಲಿ ಅಂತಿಮವಾಗಿ ಏನ್ ಮಾಡೋದನ್ನ ತೀರ್ಮಾನ ತಗೊಳ್ತಾರೆ. ಈ ವಿಚಾರವನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ. ಇದನ್ನ ಚರ್ಚೆ ನಾನು ಅಸೆಂಬ್ಲಿ ಕೂಡ ಮಾಡ್ಬೇಕು ಅಂತ ಇದ್ದೀನಿ ಅಂತ ಹೇಳೋ ಮಾತು ಕೂಡ ಮುಖ್ಯಮಂತ್ರಿ ಹೇಳಿದ್ದಾರೆ. ಒಟ್ಟಾರೆ ನಮ್ಮ ಸರ್ಕಾರ ಅದ್ರ ಬಗ್ಗೆ ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಸರ್ಕಾರ ಬದ್ಧ ಅಂತ ಮಾತು ಹೇಳ್ತಾ, ಅದೇ ರೀತಿ ಕೇಂದ್ರ ಕೂಡ ನರೇಂದ್ರ ಮೋದಿ ಅವರು ಕೂಡ ಸರ್ವೆ ಮಾಡಿಸ್ಬೇಕು ಅಂತ ಒತ್ತಾಯ ಕೂಡ ನಾನು ಮಾಡ್ತೇನೆ. ಈಗ ಅದ್ರ ಬಗ್ಗೆ ಅಬ್ಜೆಕ್ಷನ್ ವ್ಯಕ್ತ ಆಗಿದೆ. ಕೆಲವೊಂದು ಸಮುದಾಯದವರು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಈಗ ಅನುಷ್ಠಾನಕ್ಕೆ ಇದು ಮಾಡಲಾಗ್ತದೆ. ಈಗ ಕಾಪಿಯನ್ನ ಮಂತ್ರಿಗಳು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನಾನು ಕೂಡ ಪತ್ರಿಕೆಯಲ್ಲೇ ನೋಡಿರೋದು. ಆದ್ರೆ ಅದು ಸತ್ಯಾಂಶ ಚರ್ಚೆ ಮಾಡಿ ಅಂತಿಮವಾಗಿ ಏನ್ ತೀರ್ಮಾನ ತಗೊಳ್ತಾರೆ ಆವಾಗ ಅದು ಚರ್ಚೆ ಆಗತ್ತೆ. ಯಾವ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ ಅಂತ ನಮ್ಮ ವಿಶ್ವಾಸ ಬೇಕು. ಇನ್ನೊಂದ್ ಕಡೆ ನಮ್ಮ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಇಷ್ಟು ಆದ್ರೂ ಕೂಡ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇಲ್ಲ, ಯಾಕೆ ಮತದಾನ ಮಾಡ್ತಾ ಇಲ್ಲ? ಬೆಲೆ ಏರಿಕೆ ತಾವು ಮಾಡಿದ್ದೀರಾ, ಅದೇ ರೀತಿ ಎಲ್ಲ ನಮ್ಮ ರಾಜ್ಯಕ್ಕೆ ಬರುವಂತಹ ಪಾಲ್ಗಳನ್ನ ಕೂಡ ನೀವು ಕೊಡ್ತಾ ಇಲ್ಲ, ನೀವು ಅನ್ಯಾಯ ಮಾಡ್ತೀರಾ. ಅದರ ವಿರುದ್ಧ ಜನ ಆಕ್ರೋಶ ಯಾತ್ರೆ ಮಾಡ್ಬೇಕು, ಪಾದಯಾತ್ರೆ ಕೂಡ ನಾವು ಮಾಡ್ಬೇಕಂತ ಬಿಜೆಪಿ ಅಂತ ಒತ್ತಾಯ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನೋಡಿದೆ ನನಗೆ ಯಾವುದು ಒಂದು ಬಿಜೆಪಿ ಅವ್ರದ್ದು ಜನ ಆಕ್ರೋಶ ಯಾತ್ರೆ, ಜೆಡಿಎಸ್ ನವ್ರದ್ದು ಸಾಕಪ್ಪ ಸಾಕು ಯಾತ್ರೆ ಅಂತ ಜೆಡಿಎಸ್ ಅವ್ರು ಹೊರಟಿದ್ದಾರೆ. ಅದ್ ಯಾಕೆ ಗೊತ್ತಿಲ್ಲ, ಬೇರೆ ಬೇರೆ ಯಾತ್ರೆಗಳು ಮಾಡ್ತಾರೆ ಗೊತ್ತಿಲ್ಲ. 1996ರಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಮಾಡಕ್ಕೆ ಬೇಕಪ್ಪ ಬೇಕು ಕಾಂಗ್ರೆಸ್ ಅಂತ ಹೇಳಿ ಈ ದೇಶದ ಪ್ರಧಾನಮಂತ್ರಿ ಆದ. ಅವಾಗ ಕಾಂಗ್ರೆಸ್ ಪಕ್ಷ ಬೇಕಪ್ಪ ಬೇಕಪ್ಪ ಅಂತ ಹೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು. ನಂತರ ಬೇಕಪ್ಪ ಬೇಕು ಕಾಂಗ್ರೆಸ್ ಅಂತ ಹೇಳಿ ಕುಮಾರಸ್ವಾಮಿ ಅವರು 2018ರಲ್ಲಿ ಚೀಫ್ ಮಿನಿಸ್ಟರ್ ಆದರು. ಆವಾಗ ಕಾಂಗ್ರೆಸ್ ಬೇಡ, ಇವಾಗ ಇವರು ಸಾಕಪ್ಪ ಸಾಕು ಹೇಳ್ತಾರೆ. ಇವತ್ತು ಎರಡು ದಾರಿ ತಪ್ಪಿದ ಮಕ್ಕಳಿದ್ದಾರೆ. ಒಂದು ಕುಮಾರಸ್ವಾಮಿ ಅವರು, ಒಂದು ವಿಜೇಂದ್ರ ಅವರು. ಅವರ ಹೇಳ್ಕೊಂಡು ನಾವು ಒಟ್ಟಿಗೆ ಹೋರಾಟ ಮಾಡ್ತೀವಿ ಅಂತ ಹೋರಾಟ ಮಾಡಿ, ನಮ್ಗೇನು ಅಭ್ಯಂತರ ಇಲ್ಲ, ಅವ್ರವ್ರ ರೀತಿ ಮಾಡ್ಲಿ. ಆದ್ರೆ ನಮ್ಮ ಮೇಲೆ ನಮ್ಮ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಿರೋದು ಅದೊಂದು ದುರ್ದೈವ ಅಂತ ಮಾತನ್ನ ಹೇಳ ಬಯಸ್ತಾ ಇದ್ದೀನಿ.